ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ತುಂಬ ದಿನದಿಂದ ಫ್ರಿಜ್ದು ಹೋಮ್ ಟೂರ್ ಅಲ್ಲ ಫ್ರಿಜ್ ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದು ಒಂಥರ ಹೋಮ್ ಟೂರ್ ಅಂತಲೇ ಅಂದ್ಕೊಳ್ಳಿ. ಸೊ ಮಾಡಬೇಕಂತ ಅಂದ್ಕೊಂಡಿದ್ದೆ, ಮಾಡೋದಕ್ಕೆ ಸಮಯನೇ ಸಿಕ್ಕಿರಲಿಲ್ಲ. ನಾನು ಹೇಗೆ ಯಾವಾಗಲೂ ಫ್ರಿಜ್ಜನ್ನು ಇಟ್ಕೊತೀನಿ, ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಇವತ್ತು ಸಮಯ ಕೂಡ ಬಂದಿದೆ. ತುಂಬ ಅಫಿಷಿಯಲಾಗಿ ರಿಚ್ಚಾಗಿ ಜೋಡಿಸ್ಕೊಂಡಿಲ್ಲ ಅಂತ ಹೇಳಿದ್ರು, ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಫ್ರಿಜ್ ಈ ಥರನೇ ಆರ್ಗನೈಸ್ ಆಗಿರುತ್ತೆ. ಸೊ ಫ್ರಿಜ್ ಬಂದಮೇಲೆ ನಮ್ಮ ಅಡುಗೆ ಮನೆ ಹೇಗಿರುತ್ತೆ ಎಲ್ಲ ಇವತ್ತು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ನನ್ನ ಫ್ರಿಜ್ಜು ಪ್ಯಾನಾಸೋನಿಕ್ ಕಂಪ್ನಿದಾಗಿರುತ್ತೆ. ತೊಗೊಂಡು ಈಗ ರೀಸೆಂಟಾಗಿ 3 ತಿಂಗಳಾಯ್ತು ಅಷ್ಟೇ, ತುಂಬ ದಿನ ಏನಾಗಲಿಲ್ಲ. ಇದು 279 ಲೀಟರ್ ಹಿಡಿಯುತ್ತೆ, ಸಾಕಾಗುತ್ತೆ. ಒಂದು 4 ಜನ 5 ಜನ ಇರೋ ಫ್ಯಾಮಿಲಿಗೆ, ಒಂದು ನಾರ್ಮಲ್ ಫ್ಯಾಮಿಲಿಗೆ ಸಾಕಾಗುತ್ತೆ. ಇದು 10 ವರ್ಷ ಗ್ಯಾರಂಟಿ ಇದೆ. ಇದು ಜಪಾನ್ ಕಂಪ್ನಿದು. ಎಲ್ಲರೂ ಹೇಳ್ತಿರ್ತಾರೆ 3 ಸ್ಟಾರ್ ರೇಟಿಂಗ್ ಇರೋ ಫ್ರಿಜ್ಜೆಲ್ಲ ಚೆನ್ನಾಗಿರುತ್ತೆ, 2 ಸ್ಟಾರ್ ರೇಟಿಂಗ್ ಇರೋದಕ್ಕೆಲ್ಲ ಅಂತ. ಬಟ್ ನನಗಿದಿಷ್ಟ ಆಯಿತು ಅಂತ ನಾನು ಇದನ್ನು ಮೊದಲೇ ಇಷ್ಟಪಟ್ಟಿದ್ದೆ. ಬಟ್ ತೊಗೊಳಕ್ಕೆ ಹೋದಾಗ ನಾನು ಇರಲಿಲ್ಲ, ನನಗೆ ಹುಷಾರಿರಲಿಲ್ಲ. ಸೊ ನಾನು ಹೋಗಿ ತೊಗೊಂಡಿದ್ದೆಲ್ಲ ನನ್ನ ಹಸ್ಬೆಂಡೇ ತಂದಿದ್ದು. ಆ ಟೈಮ್ನಲ್ಲಿ ವಾಷಿಂಗ್ ಮಿಷನ್ ಕೂಡ ತಂದಿದ್ದರು. ನಾನು ಅವಾಗ ಹೇಳಿದ್ದೆ ವಾಷಿಂಗ್ ಮಿಷನ್ನು ಪ್ಯಾನಾಸೋನಿಕ್ಗಿಂತ ಸ್ಯಾಮ್ಸಂಗ್ ಅಥವಾ ಎಲ್ ಜಿ ತೊಗೊಳ್ಳಿ ಅಂತ. ಏನಿಲ್ಲ, ಸೇಮ್ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಇಲ್ಲಿ ನೋಡಿ, ನಾವು ಯಾವಾಗಲೂ ಫ್ರಿಜ್ ಇಡುವಾಗ ಎಲ್ಲ ಸೈಡ್ ಕೂಡ ಸ್ವಲ್ಪ ಗ್ಯಾಪ್ ಬಿಟ್ಟೇ ಇಡಬೇಕು, ಅಂದರೆ ಗೋಡೆಗೆ ಒರಗಿಸಿ ಇಡಬಾರ್ದು. ನಾನು ಮೊದಲು ನಿಮಗೆ ತೋರಿಸ್ದೆ ಅಲ್ವಾ. ಸೊ ಆ ಸೈಡ್ ಮತ್ತು ಹಿಂದೆ ಸೈಡೆಲ್ಲ ನೋಡಿ ಸ್ವಲ್ಪ ಗ್ಯಾಪ್ ಇದೆ, ಗ್ಯಾಪ್ ಬಿಟ್ಟೇ ನಾವು ಇಟ್ಟಿದ್ದೀವಿ ಫ್ರಿಜ್ನ. ಯಾರೇ ಇಡುವಾಗಲೂ ಅಷ್ಟೇ ಗೋಡೆಗೆ ಟಚ್ ಮಾಡಿ ಇಡಬೇಡಿ. ಇಲ್ಲಿ ನೋಡಿ, ಮೇಲ್ಗಡೆ ಕವರ್ ಸೇಮ್ ಕಲರಲ್ಲಿ ನಾನು ಕವರ್ನ ಹಾಕಿದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕವರ್ ಒಳಗಡೆ ಸಿಕ್ಕಿದ್ದೆಲ್ಲ ಹಾಕಿ ಕವರ್ನ ಬೇಗ ಹಾಳು ಮಾಡ್ಕೊತಾರೆ. ಆದರೆ ನಾನು ಲೈಟ್ ವೆಯ್ಟ್ ಇರೋದು ಮಾತ್ರ ಹಾಕಿದ್ದೀನಿ. ಇದು ಜಿಪ್ಲಾಕ್ ಕವರು. ಸೊ ಅದು ಎಮರ್ಜೆನ್ಸಿ ಬೇಕು ಅಂತ ಇಟ್ಕೊಂಡಿದ್ದೀನಿ. ಮುಯ್ ಕವರ್ ಇದು. ಸೊ ಇವೆಲ್ಲ ವೆಯ್ಟ್ ಇರಲ್ಲ ಅಲ್ವಾ, ಸೊ ಇಟ್ಕೊಂಡ್ರೆ ನಮಗೆ ಬೇಗ ಸಿಗುತ್ತೆ. ಇಲ್ಲಿ ಸ್ವಲ್ಪ ಅಮೌಂಟ್ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿ ಏನಾದರೂ ತೊಗೋಬೇಕು, ಊರೊಳಗಡೆ ಏನೋ ಬಂತು, ನಾನು ತೊಗೋಬೇಕು ಅಂದಾಗ ಬೇಗ ಸಿಗುತ್ತೆ ಅಂತ ಸ್ವಲ್ಪ ಅಮೌಂಟ್ ಮಾತ್ರ ಇಟ್ಕೊಂಡಿರ್ತೀನಿ. ಮತ್ತು ಪ್ಲಾಸ್ಟರ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವೇನಾದರೂ ವೆಯ್ಟ್ ಇರೋದೇನಾದರೂ ವಸ್ತುಗಳನ್ನ ಇಟ್ಟಾಗ, ಇದು ಅವರು ತೀರಾ ಬಿಗಿಯಾಗಿ ಹೊಲಿಗೆ ಹಾಕಿರೋದಿಲ್ಲ. ಸೊ ನಾವೊಂದು ಸಲ ಹೊಲಿಗೆ ಹಾಕ್ಕೊಂಡ್ರೆ ಅದು ಬೇಗ ಹರಿಯಲ್ಲ ಅಂತ ನಾನೊಂದು ಸಲ ಹೊಲಿಗೆ ಹಾಕ್ಕೊಂಡಿದ್ದೀನಿ ಮೇಲೆ. ನಮ್ಮ ಫ್ರಿಜ್ನಲ್ಲಿ ಹ್ಯಾಂಡಲ್ ಇಲ್ಲ, ಅಂದರೆ ಹಿಡಿ ಇಲ್ಲ, ಈ ಥರ ಕೊಟ್ಟಿದ್ದಾರೆ ನೋಡಿ. ಕೆಳಗಡೆ ಡೋರ್ನಲ್ಲಿ ಈ ರೀತಿ ಇದೆ. ನಂದು ಡಬಲ್ ಡೋರ್ ಫ್ರಿಜ್ಜು. ಸೊ ಕೆಳಗಡೆ ಡೋರ್ನಲ್ಲಿ ಸುಮ್ಮನೆ ಹಾಗೆ ತೋರಿಸ್ತೀನಿ, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ನಾನು ಏನೇನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಮೇಲ್ಗಡೆ ಡೈರಿ ಪ್ರಾಡಕ್ಟ್ಸ್, ಅಂದರೆ ಹಾಲಿನ ಉತ್ಪನ್ನಗಳೇನಿದೆ ಅದೆಲ್ಲ ಇಟ್ಟಿದ್ದೀನಿ. ಇದು ನಿಮಗೆ ನಾನು ಬಾಕ್ಸಸ್ ತೊಗೊಂಡಾಗ ನಿಮಗೆ ನಾನು ತೋರಿಸಿದ್ದೆ, ಆನ್ಲೈನಲ್ಲೇ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಫುಲ್ಲ ಕಡಿಮೆ ಬೆಲೆಗೆ ಸಿಕ್ತು ನನಗೆ. ಇಲ್ಲಿ ನೋಡಿ, ಇದೆಲ್ಲ ತರಕಾರಿ ಇಟ್ಕೊಂಡಿದ್ದೀನಿ. ವಾರಕ್ಕೆ ಎಷ್ಟು ತರಕಾರಿ ಬೇಕೋ ಅಷ್ಟು ಮಾತ್ರ ತರಿಸ್ಕೊತೀನಿ. ಸೊ ಒಂದು ವಾರಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಅಷ್ಟು ತರಕಾರಿ ಮಾತ್ರ ತೊಗೋತೀನಿ. ತುಂಬ ಜಾಸ್ತಿ ಲೋಡೆಲ್ಲ ಮಾಡೋದು ಬೇಡ, ಯಾಕಂದರೆ ಬ್ಯಾಸ್ಕೆಟ್ ತುಂಬ ಲೋಡ್ ಮಾಡಿಬಿಟ್ರು ಸಹ ಅದ್ರ ಕೆಲಸ ಮಾಡಲ್ಲ. ಆದ್ದರಿಂದ ಸ್ವಲ್ಪ ಜಾಗ ಬಿಟ್ಟೇನೆ ನೀವು ಏನೇ ವಸ್ತು ಆದರೂ ಅಷ್ಟೇ ಅದಕ್ಕೆ ಫುಲ್ಲು ಓವರ್ ಲೋಡ್ ಮಾಡಿಬಿಟ್ರೆ ಅದ್ರ ಕೆಲಸ ಸ್ವಲ್ಪ ಕಡಿಮೆ ಮಾಡುತ್ತೆ. ಅದರಿಂದ ಸ್ವಲ್ಪ ಕಡಿಮೆನೇ ಏನೇ ಹಾಕಿದ್ರು ಸ್ವಲ್ಪ ಕಡಿಮೆನೇ ಹಾಕಿ, ಸ್ವಲ್ಪ ಗ್ಯಾಪ್ ಇರಬೇಕು, ಆ ಥರ ಹಾಕಿ ಪಕ್ಕ ಜೋಡಿಸ್ಕೊಳ್ಳೋದ್ರಿಂದ ನಮಗೆ ಬೇಗ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಯಾವ್ಯಾವ ತರಕಾರಿ ಯಾವ್ಯಾವ ಕವರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಡೋರ್ನಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ. ಏನಕ್ಕೆ ನಾನು ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಏನೇನು ಇಟ್ಟಿದ್ದೀನಿ ಅಂತ ನಾನೇ ನೇರವಾಗಿ ಹೇಳಿದ್ದೀನಿ ಮುಂದೆ. ನೋಡಿ, ಇಲ್ಲಿ ನೋಡಿ, ನಾನು ತುಂಬ ಎಲ್ಲ ತುಂಬಿಕೊಂಡಿಲ್ಲ, ತುಂಬ ಎಲ್ಲ ತುಂಬಿಕೊಂಡಿಲ್ಲ, ಸ್ವಲ್ಪ ಅರ್ಧನೇ ಇಟ್ಟಿದ್ದೀನಿ. ಯಾಕೆ ಇಟ್ಟಿದ್ದೀನಿ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಮೊದಲು ಎಲ್ಲ 2 ಸ್ಟಾರ್ ರೇಟಿಂಗ್ ಇರೋ ತೊಗೋಬಾರ್ದು, 3 ಸ್ಟಾರ್ ರೇಟಿಂಗ್ ಇರೋ ತೊಗೋಬೇಕು ಅಂತ ಹೇಳಿದಾಗ ಸ್ವಲ್ಪ ಬೇಜಾರಾಗಿತ್ತು. ನಾನು ತೊಗೊಂಡ್ಬಿಟ್ಟಿದ್ದೀನಲ್ಲ ಅಂತ. ಬಟ್ ಇವಾಗೇನು ಬೇಜಾರಿಲ್ಲ, ಅದು ಮಾಮೂಲಿ ಫ್ರಿಜ್ ಹೇಗೆ ಕೆಲಸ ಮಾಡುತ್ತೋ ಇದು ಕೂಡ ಹಾಗೆ ಕೆಲಸ ಮಾಡ್ತಿದೆ. ಇಷ್ಟೇ ಹಿಡಿಸುವಂಥ ಫ್ರಿಜ್ ಸಾಕು ನಮಗೆ. ಇನ್ನೊಂದು ಸ್ವಲ್ಪ ಚಿಕ್ಕದಾದರೂ ಸಾಕಾಗುತ್ತೆ. ಫುಲ್ ದೊಡ್ಡದೆಲ್ಲ ತೊಗೊಂಡ್ಬಿಟ್ರೆ ಜಾಗ ಕೂಡ ಇಡೋದಕ್ಕೆ ಸಾಕಾಗಲ್ಲ. ಮತ್ತು ಅಷ್ಟು ಫ್ರಿಜ್ ತುಂಬುವಷ್ಟು ವಸ್ತುಗಳನ್ನೂ ನಾವೇನು ಇಡೋದಿಲ್ಲ. ಆದ್ದರಿಂದ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಇಡೋದೇ ಇಷ್ಟು ವಸ್ತುಗಳು. ಆಲ್ಮೋಸ್ಟ್ ಎಲ್ಲರೂ ಫ್ರೀಝರ್ನಲ್ಲಿ ಕಾಳುಗಳನ್ನೇ ತುಂಬ್ತಾರೆ, ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ. ಹಾಗಂತ ನಾನು KG ಗಟ್ಟಲೆ ತೊಗೊಳೋದಿಲ್ಲ, ಇಷ್ಟೇ ಸಾಮಾನು ತೊಗೊಳ್ಳೋದು. ಸ್ವಲ್ಪ
ರಿಚ್ ಆಗಿರೋರ ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಬಾಕ್ಸ್ಗಳು ಸ್ವಲ್ಪ ಹಾಕ್ಕೊಂಡಿರ್ತಾರೆ, ಎಕ್ಸ್ಟ್ರಾ ಮಿಕ್ಕಿದ ಸ್ವಲ್ಪ ಹಾಕಿರ್ತಾರೆ, ಫ್ರಿಜ್ನಲ್ಲೂ ಸ್ವಲ್ಪ ಇಟ್ಕೊಂಡಿರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಸಾಮಾನು ತೊಗೊಂಡಿರೋದೇ ಇಷ್ಟು, ಇದಕ್ಕಿಂತ ಜಾಸ್ತಿ ತೊಗೊಳೋದಿಲ್ಲ. 1 ತಿಂಗಳು 2 ತಿಂಗಳು ಮೇಲೆ ಆಗುತ್ತೆ ಇಷ್ಟೆಲ್ಲ ವಸ್ತುಗಳು. ಸೊ ಅಷ್ಟು ಸಾಕು ಅಂತ ಇಷ್ಟೇ ತೊಗೊಂಡಿದ್ದೀನಿ. ಇಲ್ಲಿ ಕೆಳಗಡೆ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸ್ಟ್ಯಾಂಡಿಗಿಂತ ಸ್ಟೀಲಲ್ಲಿ ಕಾಳುಗಳನ್ನ ಹಾಕ್ಕೊಡ್ತಾರಂತೆ ಫ್ರಿಜ್ಗೆ, ಫುಲ್ 4 ಸೈಡೂ. ಅದಾದರೆ ಸ್ವಲ್ಪ ಬಿಗಿಯಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನೀವು ಆ ಥರ ಮಾಡಿಕೊಡಿ. ನಾನು ನೆಕ್ಸ್ಟ್ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಗಳ ಮನೇಲಿ ಹೇಗೆ ಅಂದರೆ, ಫ್ರಿಜ್ ಬಂದ ಮೇಲೆ ಅಡುಗೆ ಮನೇಲಿ ಬಾಕ್ಸ್ಗಳನ್ನೇ ಇಟ್ಕೊಳ್ಳೋದಿಲ್ಲ, ಏನು ಎಮರ್ಜೆನ್ಸಿ ಬೇಕು ಅಷ್ಟೇ ಇಟ್ಕೊಳ್ಳೋದು. ಇಲ್ಲಿ ನೋಡಿ, ಇಲ್ಲ 4 ಬಾಕ್ಸ್ ಇಟ್ಕೊಂಡಿದ್ದೀನಿ. ಒಂದು ಉಪ್ಪುಂದು, ಒಂದು ಸಕ್ಕರೆದು, ಉಪ್ಪಿನ ಪುಡಿದು ಮತ್ತು ಟೀ ಪುಡಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಹಾಲು ಮತ್ತು ಮೊಸರು ಸ್ವಲ್ಪ ಇದೆ. ಇದು ಒಂದು ಮಿಕ್ಸಿ ಇಟ್ಕೊಂಡಿದ್ದೀನಿ, 1-2 ಜಾರ್ ಇಟ್ಕೊಂಡಿದ್ದೀನಿ. 1 ಜಾರ್ ಬೆಳಗಕ್ಕೆ ಹಾಕಿದ್ದೀನಿ, ಅದಕ್ಕೆ ಒಂದೇ ಇರೋದು. ಇಲ್ಲಿ ಒಂದು ಅಕ್ಕಿ ಡಬ್ಬ, ಒಂದು ಗೋಧಿ ಹಿಟ್ಟಿನ ಡಬ್ಬ, ಒಂದು ರಾಗಿ ಹಿಟ್ಟಿನ ಡಬ್ಬ, ಅಂದರೆ ರಾಗಿ ಹಿಟ್ಟಿನ ಬಾಕ್ಸ್ ಅಷ್ಟೇ ಇರೋದು. ಇಲ್ಲಿ ಖಾರದ ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ, ತರಕಾರಿ ಪುಡಿ ಮತ್ತು ಕೆಲವೊಂದು ಜೀರಿಗೆ, ಮೆಣಸು, ತುಪ್ಪ ಮತ್ತು ಬಾದಾಮ್ ಪೌಡರು, ಕಾಫಿ ಪುಡಿ ಎಲ್ಲ ಇಲ್ಲಿದೆ. ಟೊಮೊಟೊ ಇಟ್ಕೋಬಾರ್ದು ಫ್ರಿಜ್ನಲ್ಲಿ ಅಂತ ಹೇಳ್ತಾರಲ್ವ, ಸೊ ನಾನು ಟೊಮೊಟೊ ಇಟ್ಟಿಲ್ಲ, ಹೊರಗಡೆ ಇಟ್ಕೊಂಡಿದ್ದೀನಿ. 1-2 ಸೌತೆಕಾಯಿನ ಇವಾಗ ತಿನ್ನೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮಿಕ್ಕಿದ್ನ ಫ್ರಿಜ್ನಲ್ಲೇ ಇಟ್ಟಿದ್ದೀನಿ. ಆಲೂಗಡ್ಡೆನ ಫ್ರಿಜ್ನಲ್ಲಿ ಇಡಬಾರ್ದಂತೆ, ಪಿಷ್ಟ ಇರೋದು ಅಲ್ಲಿ ಸಕ್ಕರೆಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಶುಗರ್ ಪೇಷಂಟ್ಗೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಪಾತ್ರೆ ಎಲ್ಲ ಹೀಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳಗಿರೋ ಪಾತ್ರೆಗಳನ್ನ ಸೋರು ಹಾಕ್ಕೊಂಡಿದ್ದೀನಿ. ತಟ್ಟೆ ಸ್ಟ್ಯಾಂಡಲ್ಲಿ ಅಲ್ಲಿ ಸೋರು ಹಾಕಿರೋ ಪಾತ್ರೆ ಎಲ್ಲ ಇಲ್ಲಿಗೆ ಇಟ್ಕೋಬೇಕಷ್ಟೆ. ನಾನು ಒಂದ್ಸಲ ಹೇಗಿರುತ್ತೆ ಅಂತ ತೋರಿಸ್ದೆ. ಸೊ ಇವಾಗ ಯಾವುದಾದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೀಝರಲ್ಲಿ ಏನೇನು ಇಟ್ಟಿದ್ದೀನಿ, ಆಲ್ಮೋಸ್ಟು ಮಧ್ಯಮ ವರ್ಗದ ಜನ ಹೇಗೆ ಅಂತ ಹೇಳಿದ್ರೆ ಏನೇನು ಕಾಳು ಕಡ್ಡಿ ಇರುತ್ತೋ ಎಲ್ಲವನ್ನು ಅಲ್ಲೇ ಇಡೋದು. ಸೊ ನಾನು ಕೂಡ ಹಾಗೆ ಇಟ್ಟಿದ್ದೀನಿ, ಯಾಕಂದರೆ ಎಷ್ಟು ದಿನ ಆದರೂ ಕೆಡೋದಿಲ್ಲ ಅಂತ. ಇಲ್ಲಿ ನೋಡಿ, ಇದರಲ್ಲಿ ನಾನು ಹೆಸರು ಕಾಳನ್ನ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ಹಿಡಿಸುತ್ತೋ ಆ ಥರ ಡಬ್ಬಗಳಲ್ಲಿ ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ಪ್ಲಾಸ್ಟಿಕ್ ಬಾಕ್ಸಸ್ಸಲ್ಲಿ ಇದೆಲ್ಲ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ಸು, ಇದು ಯೂಸ್ ಮಾಡ್ಬೋದು ಅಂತ ಇದೆ. ಸೊ ಅದರಿಂದ ಇದರಲ್ಲಿ ನಾನು ಕಾಳುಗಳನ್ನ ಇಟ್ಕೊಂಡಿದ್ದೀನಿ, ಕಾಣಿಸುತ್ತೆ ಅಂತ, ಮತ್ತು ವೆಯ್ಟ್ ಇರಲ್ಲ ಅಂತ ನಾನು ಈ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ನೋಡಿ, ಇದು ಬೇಕರಿನಲ್ಲೆಲ್ಲ ತಂದಿದ್ದು. ಸೊ ಬಿಸ್ಕೆಟ್ಸ್ ಅನಿಸುತ್ತೆ, ಬಿಸ್ಕೆಟ್ಸ್ ತಂದು ಇಟ್ಟಿದ್ದು. ಸೊ ಅದರಲ್ಲಿ ನಾನು ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ತಗೊಳ್ಳೋಕ್ಕೂ ಈಸಿ, ಇಡೋದಕ್ಕೂ ಈಸಿ. ಅದ್ರ ಮೇಲೆ ಮತ್ತೆ ಒಂದು ಸ್ಟೆಪ್ ಏನಾದರೂ ಇಟ್ಕೊಬಹುದು, ಅದಕ್ಕೆ ಈಗ ಇಟ್ಕೊಂಡಿದ್ದೀನಿ. ಇಲ್ಲಿ ಪೂರ್ತಿ ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ, ನಾನು ಜಿಪ್ಲಾಕ್ ಕವರ್ನ ತರಕಾರಿಗೆ ಮಾತ್ರ ಯೂಸ್ ಮಾಡಿದ್ದೀನಿ, ಯಾಕಂದರೆ ಅವಾಗವಾಗ ತೊಳ್ಕೊಬೇಕಾಗತ್ತೆ ಅಂತ. ಬಟ್ ಕಾಳುಗಳೆಲ್ಲ ಯೂಸ್ ಆದಮೇಲೆ ತೆಗೆದು ಹೊರಗಡೆ ಹಾಕ್ತೀವಲ್ವ, ಸೊ ನಾನು ಪ್ಲಾಸ್ಟಿಕ್ ಕವರ್ಗಳಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಇದು ಧನಿಯಾ ಖಾರದ ಪುಡಿ ಮಾಡಿಸುವಾಗ ಸ್ವಲ್ಪ ಜಾಸ್ತಿ ಮಿಕ್ಕಿತ್ತು. ಸೊ ಅದರಿಂದಾಗಿ ಧನ್ಯ ಸ್ವಲ್ಪ ಜಾಸ್ತಿ ಇತ್ತು ಅಂತ ಧನ್ಯವನ್ನು ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ, ಇದು ಉದ್ದಿನ ಕಾಳು ತೊಗೊಂಡಿದ್ದು ನಿಮಗೆ ಬೇಯಿಸಿ ತೋರಿಸ್ದೆ ಅಲ್ವ, ಇನ್ನೂ ಇಷ್ಟಿದೆ, ಮತ್ತೊಂದಷ್ಟು ಸಲ ಬೇಯಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಉದ್ದಿನ ಕಾಳನ್ನು ಸಹ ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಫುಲ್ಲು ತುಂಬಿಲ್ಲ, ಇಲ್ಲಿ ನೋಡಿ ಖಾಲಿ ಇದೆ. ಇಲ್ಲೂ ಅಷ್ಟೇ, ಇಲ್ಲಿ ಏರ್ ಕಂಟ್ರೋಲ್ ಇರುತ್ತಲ್ಲ ನೋಡಿ, ಈ ಏರ್ ಕಂಟ್ರೋಲ್ ಇರೋ ಕಡೆ ನಾವು ಏನನ್ನೂ ಇಡಬಾರ್ದು. ಇಟ್ಟರೆ ಐಸ್ ಗೆಡ್ಡೆಗಳಾಗ್ಬಿಡುತ್ತೆ, ಫ್ರಿಜ್ ಬೇಗ ಹೋಗ್ಬಿಡುತ್ತೆ ಅಂತಾರೆ, ಐಸ್ ಎಲ್ಲ ಕಟ್ಕೊಂಡು ಬಿಡುತ್ತೆ ಅಂತಾರೆ. ಸೊ ಅದನ್ನು ಬಿಟ್ಟರೆ ನಾವೇನೇ ಸಾಮಾನು ಇಟ್ಟರು ಅದು ಬಿಟ್ಟೇ ಇಡಬೇಕು. ಸೊ ಅದರಿಂದ ನಾನು ಫುಲ್ ಇಟ್ಟಿಲ್ಲ. ನೋಡಿ, ಕಡಲೆಕಾಯಿ ಬೀಜ ಇದೆ ಇಲ್ಲೂ ಕೂಡ. ಚಕ್ಕೆ ಲವಂಗ ಕೂಡ ಜಾಸ್ತಿ ಇದೆ ಅಂತ ಇಟ್ಟಿದ್ದೀನಿ. ನಾನು ಸ್ವಲ್ಪನೇ ತರಿಸ್ಕೊಳ್ಳೋದು, ತುಂಬ ಜಾಸ್ತಿ ಇರೋ ಥರ ಏನು ತರಲ್ಲ. ನಾನು ಯಾವಾಗಲೂ ಕಮ್ಮಿ ಸಾಮಾನೇ ತೊಗೊಳ್ಳೋದು, ಫ್ರಿಜ್ ಇದೆ ಅಂತ ಏನು ಜಾಸ್ತಿ ತೊಗೊಳ್ಳಲ್ಲ, ಸ್ವಲ್ಪನೇ ತೊಗೊಳ್ಳೋದು. ನಾನು ಎಷ್ಟು ಯೂಸ್ ಮಾಡ್ತೀನಿ ಅಷ್ಟೇ ತೊಗೊಳ್ಳೋದು. ಸೊ ಬೇಗ ಹಾಳಾಗೋದು ಬೇಡ, ಮತ್ತು ಅಡುಗೆ ಮನೆಯಲ್ಲಿ ಎಲ್ಲ ಅಂದ್ಕೊಂಡಂಗೆ ಕಾಣುತ್ತೆ ಅಂತ ನಾನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಶಾವಿಗೆ ಇಟ್ಕೊಂಡಿದ್ದೀನಿ. ಮತ್ತು ಇದು ಐಸ್ ಕ್ರೀಮ್ ಬಾಕ್ಸ್ನಲ್ಲೇ ಐಸ್ ಕ್ರೀಮ್ ಇಟ್ಟಿದ್ದೀನಿ. ಇವರು ಫ್ಯಾಮಿಲಿ ಪ್ಯಾಕ್ ತರ್ತಿರ್ತಾರೆ ಅವಾಗವಾಗ. ಇವಾಗ ಸದ್ಯಕ್ಕೆ ಕಪ್ ಐಸ್ ಕ್ರೀಮ್ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಈ ಕಪ್ ಐಸ್ ಕ್ರೀಮು ಈ ರೀಸೆಂಟಾಗಿ ಇವಾಗ ಇದಾಯ್ತಲ್ಲ ನೋಡಿ, ಏನಪ್ಪ ಅಂತೇಳಿ ಇಲ್ಲಿ ಐಸ್ ಕ್ಯೂಬ್ಸ್ ಕೂಡ ಇಟ್ಟಿದ್ದೀನಿ. ಎಮರ್ಜೆನ್ಸಿಗೆ ಬೆಣ್ಣೆ ಮಾಡುವಾಗ ಬೇಕಾಗುತ್ತೆ ಅಥವಾ ಜ್ಯೂಸ್ ಮಾಡುವಾಗ ಬೇಕಾಗುತ್ತೆ ಅಂತ. ನಾನು ಐಸ್ ವಾಟರೆಲ್ಲ ಇರೋದಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಐಸ್ ವಾಟರೆಲ್ಲ ಕುಡಿದ್ರೆ ಬೇಗ ಶೀತ ಆಗಿಬಿಡುತ್ತೆ, ನನಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ. ಸೊ ಇಟ್ಕೊಂಡಿಲ್ಲ. ಇಷ್ಟೊತ್ತು ಫ್ರೀಝರಲ್ಲಿ ಏನಿರುತ್ತೆ ಅಂತ ನಿಮಗೆ ತೋರಿಸ್ತೆ, ಅಷ್ಟೇ ಇಟ್ಕೊಳ್ಳೋದು, ಇನ್ನೇನು ಇಟ್ಕೊಳ್ಳೋಲ್ಲ ನಾನು. ಇವಾಗ ಕೆಳಗಡೆ ಏನೇನಿದೆ ಅಂತ ನೋಡಿ. ಇದು ನಮಗೆ ಹಿಡಿ ಇಲ್ಲ ಹಿಡ್ಕೊಳ್ಳೋಕ್ಕೆ. ಸೊ ಇದಕ್ಕೆ ನಾನು ಏನಕ್ಕೆ ಪ್ಲಾಸ್ಟರ್ ಇಟ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ನೋಡಿ, ನಾನು ಇದು ಕೊಟ್ಟಿದ್ರು ಆರ್ಡರ್ ಮಾಡಿದಾಗ, ನಾನು ಒಳಗಡೆ ಪೇಪರ್ಗಳು ಆರ್ಡರ್ ಮಾಡಿದ್ದೆ. ಸೊ ಅದು ಕೊಟ್ಟಿದ್ರು. ಇದು ನಾನು
ಇಲ್ಲಿಗೆ ಅಂಟಿಸ್ಕೊಳ್ತೀನಿ ಪ್ಲಾಸ್ಟರ್ ಹಾಕಿ. ಯಾಕಂದ್ರೆ ಇಲ್ಲಿ ಇಟ್ಕೊಂಡಾಗ ಹಿಂಗೆ ತೆಗಿಯುವಾಗ ಕೊಳೆ ಆಗಲ್ಲ ಅಂತೇಳಿ. ಮೇಲ್ಗಡೆಗೂ ಅಷ್ಟೇ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡಿಲ್ಲ, ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ಇನ್ನೂ ಹಾಕಿಲ್ಲ. ಇದನ್ನು ಮೊದಲು ಹಾಕ್ಕೊಂಡಿದ್ದೆ, ಹಾಕಿ ಆಗಲೇ ಮತ್ತೊಂದ್ಸಲ ತೆಗೆದು ವಾಶ್ ಮಾಡಿದ್ದೀನಿ. ಈಗ ಮತ್ತೊಂದ್ಸಲ ಹಾಕಿದ್ದೀನಿ. ಇವಾಗ ಹಾಕಿಲ್ಲ, ಈ ರೀತಿ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ನಾನು ಮಿಲ್ಕ್ ಪ್ರಾಡಕ್ಟ್ನ ಇಟ್ಕೊತೀನಿ ಮೇಲ್ಗಡೆ ಸ್ಟೆಪ್ನಲ್ಲಿ. ಇಲ್ಲಿ ಹಾಲಿದೆ, ಇಲ್ಲಿ ಮೊಸರಿದೆ. ಇದು 2 ಬಾಕ್ಸ್ನಲ್ಲೂ ಕೆನೆಗಳಿದೆ. ಒಂದು ಬಾಕ್ಸ್ ಫುಲ್ ಆಗೋಯ್ತು ಅಂತ ನಾನು ಮತ್ತೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಬಾಕ್ಸ್ ಯೂಸ್ ಮಾಡಬೇಕಿತ್ತು, ಆದರೆ ಚಿಕ್ಕ ಬಾಕ್ಸ್ಗಳು ಇಟ್ಟಿದೆ, ಅದಕ್ಕೆ ಬೇಗ ತುಂಬ್ಕೊಂಡ್ಬಿಟ್ಟಿದೆ. ಆದಷ್ಟು ಬೇಗ ನೀವು ಕೇಳಿದ್ದೀರಾ ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಮನೆಯಲ್ಲಿ ಅಂತ. ಸೊ ನಾನು ಆದಷ್ಟು ಬೇಗ ಅದನ್ನು ತೋರಿಸ್ತೀನಿ. ಇಲ್ಲೆಲ್ಲ ಒಂದು ಶುಂಠಿ ಇಟ್ಕೊಂಡಿದ್ದೀನಿ ಬಾಕ್ಸಲ್ಲಿ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಶುಂಠಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ, ಆದರೆ ನಾನಿಲ್ಲಿ ಶುಂಠಿಯನ್ನು ಇಟ್ಕೊಂಡಿದ್ದೀನಿ ಒಂದು ಬಾಕ್ಸ್ನಲ್ಲಿ. ಅದಾದಮೇಲೆ ಮತ್ತೊಂದು ಬಾಕ್ಸ್ನಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ತುಂಬ ಸೊಪ್ಪು ತರೋರು ನಾನು ಇದೇ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಆದರೆ ತುಂಬ ಬೆಲೆ ಇದೆ, ರೇಟ್ ಜಾಸ್ತಿ ಇದೆ ಸೊಪ್ಪುಗಳದ್ದು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ತಂದಿರೋದು. ಅದು 10 ರೂಪಾಯಿ ಒಂದು ಕಂತೆ. ಮೆಂತ್ಯ ಸೊಪ್ಪು 15 ರೂಪಾಯಿ ಇದೆ ಅಂತ ಅದಕ್ಕೆ ತಂದಿಲ್ಲ. ಇದು ಕರಿಬೇವಿನ ಸೊಪ್ಪು. ನಮ್ಮನೆ ಪಕ್ಕನೇ ಕರಿಬೇವಿನ ಸೊಪ್ಪು ಗಿಡ ಇದೆ. ನಾನೇನು ಇಟ್ಕೊಳ್ಳಲ್ಲ. ಏನಕ್ಕೆ ಇವಾಗ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ತೋರಿಸ್ಬೇಕಂತ ಅಲ್ಲ, ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ರಾತ್ರಿ ಹೊತ್ತು ಗಿಡಕ್ಕೆ ನಾವು ಕೈ ಹಾಕಲ್ಲ, ಗಿಡವನ್ನು ಮುಟ್ಟಲ್ಲ. ಸೊ ಎಮರ್ಜೆನ್ಸಿಗೆ ರಾತ್ರಿ ಹೊತ್ತು ಅಡುಗೆ ಮಾಡುವಾಗ ಅಥವಾ ಬೆಳಗ್ಗೆ ಅಡುಗೆ ಮಾಡುವಾಗ ಕತ್ಲೆ ಇರುತ್ತಲ್ವ, ಸೊ ಅದರಿಂದ ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ನಾನು ಯಾವ್ಯಾವ ಕಾಳು ಸೀಸನ್ನಲ್ಲಿ ಯಾವ್ಯಾವ ಕಾಳು ಸಿಗುತ್ತೋ ಅದನ್ನು ತಂದು ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ. ಯಾವಾಗ ಎಮರ್ಜೆನ್ಸಿ ಉಪ್ಪಿಟ್ಟು ಆಗಿರಬಹುದು, ಅಥವಾ ನೋಡಿ ತೊಗರಿ ಇದು ನಾಟಿ ತೊಗರಿ ಕಾಳು. ಇದು ಬಿಡಿಸೋ ಅಷ್ಟರಲ್ಲಿ ತುಂಬ ಸಮಯ ತೊಗೊಳುತ್ತೆ. ಸೊ ತುಂಬ ಸಮಯ ತೊಗೊಳೋದ್ರಿಂದ ನಾವು ಬಿಡಿಸಲ್ಲ, ಅದೇ ಟೈಮ್ಗೆ ಅಡುಗೆ ಮಾಡೋದಕ್ಕಾಗಲ್ಲ. ಬಿಡಿಸಿ ರೀತಿ ಇಟ್ಕೊಂಡ್ಬಿಟ್ರೆ ಬೇಗ ಅಡುಗೆ ಆಗುತ್ತೆ. ಉಪ್ಪಿಟ್ಟು, ಬಾತು, ಸಾಂಬಾರು, ಖಾರ ಸಾಂಬಾರು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಒಂದು ಬಾಕ್ಸ್ನಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಎಲ್ಲ ತೊಳೆದು ಒರೆಸಿ ಇಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಬಾಕ್ಸ್ನಲ್ಲಿ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಕಾಳುಗಳಂದರೆ ಹಸಿ ಕಾಳುಗಳಂದರೆ ನನಗೆ ತುಂಬ ಇಷ್ಟ. ಸೊ ಇದರಲ್ಲಿ ಹಸಿ ಅವರೆಕಾಳಿದು ಹಸಿ ಅವರೆಕಾಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಫ್ರೀಝರ್ನಲ್ಲೂ ಇಟ್ಕೊಬಹುದು. ಇದರಲ್ಲಿ ಇಟ್ಕೊಂಡ್ರು ಏನಾಗಲ್ಲ ಅಂತ ಹೇಳಿ ನಾನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಈ ರೀತಿ ಆರ್ಗನೈಸ್ ಮಾಡ್ಕೊಬಹುದು. ಇಲ್ಲೂ ಕೂಡ ನಾನು ಏರ್ ಕಂಡೀಷನ್ ಇದೆ ಅಲ್ವಾ, ಅಲ್ಲಿ ನಾನು ಕ್ಲೋಸ್ ಮಾಡಿಲ್ಲ. ಮಾಡಿದ್ರೆ ಬೇಗ ಜಾಸ್ತಿ ಕರೆಂಟ್ ಎಳೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇದು ಸಾಂಬಾರು ಸ್ವಲ್ಪ ನೆನ್ನೆ ಸ್ವಲ್ಪ ಮಿಕ್ಕೊಂಡಿತ್ತು. ಸೊ ನಾನು ಇಡೋದಿಲ್ಲ, ಸಾಂಬಾರೇ ಇಡೋದಿಲ್ಲ, ಮಿಕ್ಕೊಂಡಿದ್ದೇನು ಇಡೋದಿಲ್ಲ. ಎಮರ್ಜೆನ್ಸಿಗಿರಲಿ ಅಂತ ಇಟ್ಟಿದ್ದೀನಿ. ಇವತ್ತು ರಾತ್ರಿ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಹಿಟ್ಟುಗಳನ್ನ ಇಟ್ಟಿದ್ದೀನಿ. ನಾನು ತುಂಬ ದಿನ ಆಗಿತ್ತು, ಸೊ ಹುಳ ಆಗ್ಬಿಡುತ್ತೆ ಅಂತೇಳಿ ಒಂದೆರಡು ಹಿಟ್ಟನ್ನು ಈ ಸ್ಟೆಪ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ತರಕಾರಿ ನಮ್ಮನೆ ತರಕಾರಿ ಅಲ್ಲ, ಅತ್ತೆ ಮನೆ ತರಕಾರಿ. ನಮ್ಮ ಹಳ್ಳಿನಲ್ಲಿ ಯಾರು ಕೊಟ್ಟರು ಇಡಬೇಕಾಗುತ್ತೆ. ಸೊ ಅಮ್ಮನ ಮನೇಲೂ ಫ್ರಿಜ್ ಇಲ್ಲ, ಅತ್ತೆ ಮನೇಲೂ ಫ್ರಿಜ್ ಇಲ್ಲ ಅಲ್ವಾ. ಸೊ ಅವರು ಎಲ್ಲವನ್ನು ಸೇರಿಸಿ, ಬಾಕ್ಸ್ ಓಪನ್ ಮಾಡೋಕ್ಕೆ ಆಗ್ತಿಲ್ಲ, ಎಲ್ಲವನ್ನು ಸೇರಿಸಿ ಕೊಟ್ಟಿರ್ತಾರೆ. ಸೊ ಇದು ಅತ್ತೆ ಮನೆ ಪುಟಾಣಿ ತರಕಾರಿಗಳು ಇಟ್ಟಿದ್ದೀನಿ. ಅವ್ರು ಕೇಳಿದಾಗ ತೆಗೆದುಕೊಡ್ತೀನಿ. ಅದಾದಮೇಲೆ ಇಲ್ಲಿ ನೋಡಿ, ಈ ಸ್ಟೆಪ್ನಲ್ಲಿ ನಾನು ಹಣ್ಣುಗಳನ್ನ ಇಟ್ಕೊತೀನಿ. ಇವಾಗ ದಾಳಿಂಬೆ ಹಣ್ಣಿದೆ, ಸೊ ದಾಳಿಂಬೆ ಹಣ್ಣು ಇಟ್ಟಿದ್ದೀನಿ. ಮತ್ತು ಏನು ಹಣ್ಣಿದು ಸೇಬು ಅಥವಾ ಆರೆಂಜ್ ಏನೇ ಇದ್ರೂ ಇಡ್ತೀನಿ. ಯಾವುದೇ ಕಾರಣಕ್ಕೂ ಇದನ್ನು ಫ್ರಿಜ್ಜಿಂದ ತೆಗೆದು ಅಲ್ಲೇ ತಿನ್ನಬಾರ್ದು. ಒಂದು ಅರ್ಧ ಗಂಟೆ ಇಟ್ಟು ತಣ್ಣಗಾದ್ಮೇಲೆ ತಿನ್ನಬೇಕು. ಸೊ ಹಣ್ಣುಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಶುಂಠಿ ಇದೆ, ಸ್ವಲ್ಪ ಟೊಮೊಟೊ ಇದೆ. ಟೊಮೊಟೊನು ಜಾಸ್ತಿ ಇಡಬಾರ್ದು ಅಂತ ಹೇಳ್ತಾರೆ. ಅಮ್ಮ ಟೊಮೊಟೊ ಯೂಸ್ ಮಾಡೋದು ರೇರು. ಸೊ ಅಮ್ಮ ತಂದು ಕೊಟ್ಟಿದ್ದಾರೆ ಇಡು ಅಂತ. ಸೊ ಅಮ್ಮಂದು ಶುಂಠಿ ಮತ್ತು ಟೊಮೊಟೊ, ಅಮ್ಮ ಅಂದರೆ ನಮ್ಮಮ್ಮಂದು. ಬಾಕ್ಸಲ್ಲಿರೋ ತರಕಾರಿ ಅತ್ತೆ ಮನೆಯದು. ಅದಾದಮೇಲೆ ನಾನು ತರಕಾರಿಗಳು ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೇನೆ ನಿಮಗೆ. ಇವಾಗ ನಾನು ನಿಮಗೆ ತರಕಾರಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ಶನಿವಾರ ತರಕಾರಿ ತರ್ತಾರೆ. ಶನಿವಾರ ಸಂತೆ ಇರುತ್ತೆ. ಸೊ ಶನಿವಾರ ಸಂತೆಲಿ ಸಾಮಾನು ತರ್ತಾರೆ.
ನಾನು ಶನಿವಾರ ಸಾಯಂಕಾಲ ಎಲ್ಲವನ್ನು ಜೋಡಿಸಿಟ್ಕೊತೀನಿ. ಅದು ಒಂದು ವಾರದವರೆಗೂ ನಂಗೆ ತರಕಾರಿ ಆಗುತ್ತೆ. ಒಂದು ವಾರಕ್ಕಿಂತ ಜಾಸ್ತಿ ಹೊತ್ತು ನೀವು ತರಕಾರಿ ಅಥವಾ ಏನೇ ಆದರೂ ಇಟ್ಕೋಬೇಡಿ. ಹಸಿ ಪದಾರ್ಥಗಳು ಅಥವಾ ಬೇಯಿಸಿರೋದಂತೂ 24 ಅವರ್ಸ್ ಒಳಗಡೆ ಖಾಲಿ ಮಾಡಬೇಕಂತ. ಇದೆಲ್ಲ ಒಟ್ಟಿನಲ್ಲಿ ತರಕಾರಿ ಒಂದು ವಾರಕ್ಕೆ ಸರಿ. ಒಂದು ವಾರ ಆದಮೇಲೆ ಆದರೆ ಎಲ್ಲ ಒಂಥರ ನಾವು ಜಿಟ್ಕೊಂಡು ಬಿಡುತ್ತೆ ಅಂತ ಹೇಳ್ತೀವಿ. ಸ್ವಲ್ಪ ಎಲ್ಲ ಮೆಲ್ಟ್ ಆದಂಗೆ ಆಗಿಬಿಡುತ್ತೆ. ಸೊ ಒಂದು ವಾರದವರೆಗಷ್ಟೇ ತರಕಾರಿ ಇಟ್ಕೊಳ್ಳಿ. ನೋಡಿ, ನಾನು ಜಿಪ್ ಲಾಕ್ ಕವರ್ ತರಿಸ್ಕೊಂಡಿರೋದ್ರಿಂದ ಎಲ್ಲ ತರಕಾರಿ ಯಾವ್ಯಾವ್ದ್ರಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ನೀಟಾಗಿ ನಾನು ಪಕ್ಕ ಜೋಡಿಸ್ಕೊಂಡಿದ್ದೀನಿ. ನಿಮ್ಗೆ ತೋರಿಸ್ತೀನಿ ಮತ್ತೊಂದ್ಸಲ. ಮೊದಲು ತೋರಿಸ್ದೆ ನೋಡಿ, ಸೌತೆಕಾಯಿ ಒಂದೆರಡು ಹೊರಗಡೆ ಇಟ್ಕೊಂಡಿದ್ದೀನಿ, ಒಂದು 3 ಒಳಗಡೆ ಇಟ್ಕೊಂಡಿದ್ದೀನಿ. ಯಾಕಂದರೆ ತಿನ್ಕೊಳ್ಳೋಣ, ಎಲ್ಲವನ್ನೂ ಇಟ್ಬಿಟ್ರೆ ತಿನ್ನೋದು ಯಾವಾಗ ಅಲ್ವಾ. ಒಳಗಡೆ ಇಟ್ಬಿಟ್ರೆ ಮತ್ತೆ ಹೋಗ್ಬಿಡುತ್ತೆ ತಿನ್ನೋದಕ್ಕೆ. ಅದಾದಮೇಲೆ ಇದೆಲ್ಲ 20 ರೂಪಾಯಿ ಅಷ್ಟೇ ಅಂತ. 2 ದಪ್ಪ ಮೆಣಸಿನ್ಕಾಯಿ ಅಷ್ಟೇ ಅಂತ ಹೇಳ್ತಾರೆ. ಹೀರೆಕಾಯಿ ಆಗಿರ್ಬೋದು ಅಥವಾ ಹಾಗಲಕಾಯಿ ಆಗಿರ್ಬೋದು, ಎಲ್ಲ 20 ರೂಪಾಯಿ ತರ್ತಾರೆ ಇವರು. ನೋಡಿ, ಇದು ಹಾಗಲಕಾಯಿ. ಮತ್ತು ಇದರಲ್ಲಿ ಮೂಲಂಗಿ ಇದೆ. ಮೂಲಂಗಿ ಜೊತೆಗೆ ಒಂದು ಹೀರೆಕಾಯಿ ಇದೆ. ಹೀರೆಕಾಯಿ ಕವರ್ ಸಾಕಾಗಲಿಲ್ಲ ಅಂತ ಇದಕ್ಕೆ ಇಟ್ಟಿದ್ದೀನಿ ನಾನು. ಆಮೇಲೆ ಕ್ಯಾರೆಟ್, ಯೂನಿವರ್ಸಲ್ ಬೀನ್ಸ್ ಮತ್ತು ಕ್ಯಾರೆಟ್ ಇಟ್ಬಿಟ್ರೆ ಏನಾದರೂ ಅಡುಗೆ ಮಾಡಬಹುದು ಅಲ್ವಾ. ಸೊ ಕ್ಯಾರೆಟ್. ಅದಾದಮೇಲೆ ಬೆಂಡೆಕಾಯಿ ಅಂತೂ ನಮ್ಮ ಮನೇಲಿ ಮಿಸ್ಸೇ ಇಲ್ಲ. ಬೆಂಡೆಕಾಯಿ ಅಂತೂ ತರಿಸ್ತೀನಿ. ಸೊ ಈ ವಾರ ಕೂಡ ಬೆಂಡೆಕಾಯಿ ತಂದಿದ್ದಾರೆ. ಬೆಂಡೆಕಾಯಿ ಇಲ್ಲ ಅಂದರೆ ನಮಗೆ ತರಕಾರಿ ಕಂಪ್ಲೀಟೇ ಆಗೋಲ್ಲ. ಶಾಲೆಗಂತೂ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ಸೊ ಬೆಂಡೆಕಾಯಿ ತರಿಸ್ತೀನಿ. ಅದಾದಮೇಲೆ ಇದು ಬೀನ್ಸ್ ಇದೆ. ಬೀನ್ಸ್ ಯಾಕೆ ನಾನು ಜಿಪ್ ಲಾಕ್ ಕವರಲ್ಲಿ ಇಟ್ಟಿಲ್ಲ ಅಂದರೆ, ಇದು ಊರಿಂದ ಕೊಟ್ಟು ಕಳಿಸಿರೋದು, ಅಜ್ಜಿ ಕೊಟ್ಟು ಕಳಿಸಿರೋದು ಅಮ್ಮನ ಮನೆಗೆ. ಅಮ್ಮ ನೀನು ಯೂಸ್ ಮಾಡ್ಕೊಂಡು ನಾನು ಯೂಸ್ ಮಾಡ್ಕೊತೀನಿ, ಫ್ರಿಜ್ನಲ್ಲಿ ಇಡೋ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಬೇಕಾದಾಗ ನಾನು ಯೂಸ್ ಮಾಡ್ಕೊತೀನಿ, ಅಮ್ಮಂಗೆ ಬೇಕಾದಾಗ ಅಮ್ಮ ಯೂಸ್ ಮಾಡ್ಕೊತಾರೆ. ಸೊ ಇದರಲ್ಲಿ ಬೀನ್ಸ್ ಇದೆ. ಇಷ್ಟೇ ನಮ್ಮ ಫ್ರಿಜ್ಜಲ್ಲಿರೋದು. ಜಾಸ್ತಿ ಏನೋ ತುಂಬ್ಕೊಂಡಿಲ್ಲ ನಾನು, ಎಷ್ಟು ಬೇಕು ಅಷ್ಟೇ ತುಂಬ್ಕೊಂಡಿರೋದು. ಇದು ಜಿಪ್ ಲಾಕ್ ನಿಜವಾಗ್ಲೂ ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ತೊಳ್ಕೊಂಡ್ಬಿಡ್ಬೋದು. ಅದು ತರಕಾರಿ ಖಾಲಿ ಆದ ತಕ್ಷಣ ನಾನು ತೊಳಿತಿರ್ತೀನಿ. ತೊಳೆದು ವಾಶ್ ಮಾಡಿ ಇಟ್ಬಿಟ್ರೆ ಅಲ್ಲಿ ನಿಮಗೆ ತೋರಿಸ್ದೆ ಅಲ್ವಾ, ಅಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಆವಾಗ. ಆಮೇಲೆ ದೊಡ್ಡದಾಗಿದೆ ನಂದು ತರಕಾರಿ ಬ್ಯಾಸ್ಕೆಟ್, ತುಂಬಾ ದೊಡ್ಡದಾಗಿದೆ. ಸೊ ಇಟ್ಕೊಬಹುದು. ಶುಂಠಿನೂ ಇಡಬಾರ್ದು ಅಂತ ಹೇಳ್ತಾರೆ, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಡಬಾರ್ದು ಅಂತ ಹೇಳ್ತಾರೆ. ಸೊ ನಾನೇನು ಇಟ್ಟಿಲ್ಲ. ಟೊಮೊಟೊ ಕೂಡ ಇಡೋದಿಲ್ಲ. ಎಮರ್ಜೆನ್ಸಿ ಬೇಕಾದಾಗ ಮಾತ್ರ ಟೊಮೊಟೊ ಇಟ್ಕೊತೀನಿ ಅಷ್ಟೇ. ಇದಾಗಲೇ ತೋರಿಸ್ದೆ ನಿಮಗೆ. ಇಲ್ಲಿ ನಾನು ಮೊಟ್ಟೆ ಇಟ್ಕೊಂಡಿದ್ದೀನಿ, ಉಳ್ದಿದ್ದು ಮೊಟ್ಟೆ ಇಟ್ಕೊತೀನಿ. ಮೊಟ್ಟೆನೇ ತರಿಸ್ಬೇಕಂತೇನು ತರಿಸಿ ಇಡೋದಿಲ್ಲ, ಮನೇಲಿ ಮಿಕ್ಕಿದ್ರೆ ಮಾತ್ರ ಇಟ್ಕೊತೀನಿ. ಇಲ್ಲೆಲ್ಲ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಮತ್ತು ಈ ಬಾಕ್ಸಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಮಸಾಲೆ ಪೌಡರ್ಸ್ ಇಟ್ಕೊಂಡಿದ್ದೀನಿ. ಇದು ಓಪನ್ ಮಾಡಿರೋದೆಲ್ಲ ಮೇಲೆ ಇಟ್ಕೊಂಡಿದ್ದೀನಿ, ಓಪನ್ ಮಾಡದೇ ಇರೋದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಅದೇ ಪೌಡರ್ಸ್ ಎಲ್ಲ ಇಲ್ಲಿದ್ರೆ, ಹಿಟ್ಟೆಲ್ಲ ಇಲ್ಲಿದ್ರೆ ಗೊತ್ತಾಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಇಂಗು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲೂ ಸ್ವಲ್ಪ ಹೆಸರು ಬೇಳೆ ಇದೆ. ಅದಾದಮೇಲೆ ಇಲ್ಲಿ ಕೊಬ್ಬರಿ ಮತ್ತು ಕಾಯನ್ನು ಇಟ್ಕೊಂಡಿದ್ದೀನಿ. ಕಾಯಿ ನೋಡಿ ತುರಿದಿಲ್ಲ. ನಾನು ಒಂದ್ಸಲ ತುರಿದಿಟ್ಬಿಟ್ಟು ಏನಾಗಿತ್ತು, ನಾನು ಯೂಸ್ ಮಾಡೋದು ಸ್ವಲ್ಪ ಲೇಟು. ಕಾಯಿನ ಎಲ್ಲ ಸ್ಮೆಲ್ ಬಂದ್ಬಿಟ್ಟಿತ್ತು, ಕರೆಂಟ್ ಇರಲಿಲ್ಲ ಒನ್ ಡೇ ಪೂರ್ತಿ. ಸೊ ಅದರಿಂದ ನಾನು ಕಾಯಿನ ತುರಿದಿಡೋದಿಲ್ಲ. ನಾನು ಇದು ತೆಗೆದ ತಕ್ಷಣ ತುರಿಯೋದಕ್ಕಾಗೋದಿಲ್ಲ, ಲೇಟ್ ಆಗುತ್ತೆ. ಅದರಿಂದ ಒಂದು ಅರ್ಧ ಗಂಟೆ ಇಟ್ಟು, ಅಂದರೆ ಅಡುಗೆ ಮಾಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ನಾನು ತುರ್ಕೊತೀನಿ. ಇಲ್ಲಿ ಹೂ ಇಟ್ಕೊಂಡಿದ್ದೀನಿ, ನಮ್ಮ ಗಿಡದೇ ಹೂಗಳು. ಗಿಡದಲ್ಲಿ ಇದ್ರೆ ಏನಾಗುತ್ತೆ, ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ. ಸೊ ಅದರಿಂದ ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ. ಇದು ಕೂಡ ಹೂ, ಈ ಸ್ಟೆಪ್ಪು ಹೂವಿಗೆ ಅಂತಲೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅಲ್ಲಿ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಏರ್ ಕಂಡೀಷನ್ ಇದೆ, ಅದು ಮುಚ್ಚಿಬಿಟ್ರೆ ಅದು ಜಾಸ್ತಿ ಕರೆಂಟ್ ಎಳೆಯುತ್ತೆ ಮತ್ತು ಐಸ್ ಎಲ್ಲ ಕಟ್ಕೊಂಡು ಬಿಡುತ್ತೆ ಅಂತ ಇಲ್ಲಿ ಸ್ವಲ್ಪ ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ರೆ ಇಲ್ಲಿ ಜ್ಯೂಸ್ ಅಥವಾ ಕೋಲ್ಡ್ ವಾಟರ್ ಬೇಕಂದರೆ ಇಟ್ಕೊಬಹುದು. ನಾನು ಜ್ಯೂಸ್ ಕುಡಿಯೋದು ಕಡಿಮೆ ನಮ್ಮ ಮನೆಯಲ್ಲಿ, ನನ್ನ ಮಕ್ಳಿಗೆ ಇಷ್ಟ, ಬಟ್ ನಾನು ತರಿಸೋದಿಲ್ಲ ಜಾಸ್ತಿ. ಸೊ ಇಲ್ಲೂ ಕೂಡ ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಬೇಕಂದರೆ ವಾಟರ್ ಅಂದರೆ ಐಸ್ ಕೋಲ್ಡ್ ವಾಟರ್ಗೆ ಯೂಸ್ ಮಾಡ್ಕೊಬಹುದು, ಮತ್ತು ಜ್ಯೂಸ್ ಬೇಕಾದರೆ ಇಲ್ಲಿ ಇಟ್ಕೊಬಹುದು. ಸೊ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟೇ ಸಿಂಪಲಾಗಿರೋದು, ತುಂಬ ಚೆನ್ನಾಗಿದೆ ಇದು. ನಾನು ಯಾವಾಗಲೂ ನಾರ್ಮಲಾಗಿ ಇಟ್ಕೊತೀನಿ. ಇಲ್ಲಿ ನೋಡಿ, ಸೊ ಅಂದರೆ ಮೀಡಿಯಮಾಗಿ ಇಟ್ಕೊತೀನಿ. ಜಾಸ್ತಿ ಲೋನು ಮಾಡಲ್ಲ, ಜಾಸ್ತಿ ಹೈನೂ ಮಾಡಲ್ಲ, ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ನೋಡಿ. ನಾನೆಲ್ಲ ಸ್ಟೆಪ್, ಇಲ್ಲೇನು ಏರ್ ಕಂಟ್ರೋಲ್ ಇಲ್ಲ. ಸೊ ಇಲ್ಲೇನು ಇಟ್ಕೋಬೋದು. ಈಗ ಇಲ್ಲಿ ಹಣ್ಣುಗಳನ್ನ ಇಟ್ಕೊತೀನಿ. ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ನೋಡಿ ಕ್ಲೋಸ್ ಆಗಿಲ್ಲ, ಇದು ಕೆಳಗಡೆ ಇದೆ. ಸೊ ಅಲ್ಲಿ ಏರ್ ಕಂಟ್ರೋಲ್ ಇರೋ ಕಡೆ ಕ್ಲೋಸ್ ಆಗಿಲ್ಲ, ಕತ್ಲೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ
ಏನು ಕ್ಲೋಸ್ ಆಗಿಲ್ಲ ಅದು. ಇಲ್ಲೂ ಕೂಡ ಕ್ಲೋಸ್ ಆಗಿಲ್ಲ, ನಾನು ಬಿಟ್ಟೇ ಇಟ್ಟಿದ್ದೀನಿ. ನೋಡಿ ಅಲ್ಲಿ 2 ಹೋಲ್ ಕಾಣಿಸ್ತಿದೆ ಅಲ್ವಾ, ಅದು ಏರ್ ಕಂಟ್ರೋಲ್ ಮಾಡೋದು. ಸೊ ಅಲ್ಲೆಲ್ಲೂ ನಾನು ಇಟ್ಟಿಲ್ಲ, ಅದು ಮುಚ್ಕೊಳ್ಳೋ ಹಾಗೆ ಇಟ್ಟೋಂಗಿಲ್ಲ, ಸೊ ಅದಕ್ಕೆ ಇಟ್ಕೊಂಡಿಲ್ಲ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಫುಲ್ಲು ಮಿಲ್ಕ್ ಪ್ರಾಡಕ್ಟ್ ಇಟ್ಕೊತೀನಿ. ಇದು ಶೀಟ್ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಈ ಥರದ್ದು ಹಾಕಿದ್ರೆ ಕೊಳೆ ಆಗೋದಿಲ್ಲ ಬೇಗ. ಕೊಳೆ ಆದರೂ ಶೀಟ್ ಮಾತ್ರ ಕ್ಲೀನ್ ಮಾಡ್ಕೊಬಹುದು, ಇಲ್ಲ ಗ್ಲಾಸ್ ಎಲ್ಲ ಫುಲ್ ಗಲೀಜಾಗುತ್ತೆ ಅಂತ ನಾನು ಅದನ್ನು ತರಿಸಿಟ್ಕೊಂಡಿದ್ದೀನಿ. ಇದು ಸಾಕಾಗಲಿಲ್ಲ, ಇದು ಅಳತೆ ಸ್ವಲ್ಪ ದೊಡ್ಡದು ಬಂದುಬಿಡ್ತು. ಸೊ ಇದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡಿದ್ದೀನಿ, ಸೀರೆ ಕವರೇನೋ ಹಾಕ್ಕೊಂಡಿದ್ದೀನಿ. ಇನ್ನೊಂದು 4 ಇತ್ತದು, 4 ಸ್ಟೆಪ್ಪಲ್ಲಿ ಇಲ್ಲಿಗೊಂದು ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಗಲೀಜಾದರೆ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಾನು ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೂ ನೋಡಿ, ಇಲ್ಲೂ ನಾನು ಏರ್ ಕಂಟ್ರೋಲ್ ಆಗೋ ಕಡೆ ಕ್ಲೋಸ್ ಮಾಡಿಲ್ಲ, ಇಲ್ಲೂ ಅಷ್ಟೇ. ಅಲ್ಲಿ ನೋಡಿ, ನಾನು ಧನ್ಯ ಇಟ್ಟಿದ್ರು ಸಹ ಧನ್ಯ ಅದರಿಂದ ಕೆಳಗಡೆನೇ ಇದೆ. ಇದು ಡೈನಿಂಗ್ ಹಾಲು. ನಾನು ತೊಗೊಂಡಾಗ ಒಂದು ಊಟ ಟೇಬಲ್ ತೊಗೊಂಡು 4 ಚೇರಿಂದ ಚಿಕ್ಕದು ತೊಗೋತೀನಿ. ಸೊ ಇಲ್ಲಿ ನೋಡಿ, ಇವರೇ ನಮಗೆ ಹೆಲ್ಪ್ ಮಾಡೋದು ವಿಡಿಯೋ ಮಾಡೋದಕ್ಕೆಲ್ಲ. ಇಲ್ಲೇ ಇದ್ದರೆ ನಾನು ಮಾಡ್ಕೊತೀನಿ. ಇಲ್ಲಿ ಬಾಕ್ಸ್ ಏನಾದರೂ ಎಕ್ಸ್ಟ್ರಾ ಆದರೆ ಅಂದ್ಬಿಟ್ಟು ಇಲ್ಲಿ ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಇಟ್ಕೊಳ್ಳೋಣ ಅಂತ. ಅದಾದಮೇಲೆ ಅದು ಕಡಲೆಪುರಿ ಜಾತ್ರೆ ಆಯ್ತಲ್ವ, ಸೊ ಜಾಸ್ತಿ ಕೊಟ್ಟಿದ್ರು. ಅದು ವಾಹನ ಮೆರೆಸ್ತಾರೆ, ಸೊ ಅವ್ರಿಗೆ ದುಡ್ಡು ಕೊಡ್ತೀವಲ್ವ, ಅವ್ರು ಕೊಡ್ತಾರೆ. ಇದು ಕಡಲೆಪುರಿ. ಇಯರ್ಫೋನ್ ಎಮರ್ಜೆನ್ಸಿ ಬೇಕಾದರೆ ಇಟ್ಕೊಂಡಿದ್ದೀನಿ. ಇದು ಹೂವಿನ ಬುಕ್ಕು, ಏನು ಎಮರ್ಜೆನ್ಸಿ ಬೇಕು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದು 1-2 ಸೀರೆ ಕವರ್ ಬರುತ್ತಲ್ವ, ಸೀರೆದು ಬ್ಯಾಗು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೇನಾದರೂ ಊಟ ಮಾಡಿದ್ರೆ, ಇಲ್ಲಿ ನೋಡಿ, ಇದ್ರ ಮೇಲೇನಾದರೂ ಊಟ ಮಾಡಿದ್ರೆ ಈ ರೀತಿ ಇಟ್ಕೊಂಡು ಊಟ ಮಾಡಿದಾಗ ಇದ್ರ ಮೇಲೆ ಮಾತ್ರ ಗಲೀಜಾಗುತ್ತೆ. ಸೊ ಇದನ್ನು ಮಾತ್ರ ನಾನು ವಾಶ್ ಮಾಡ್ಕೊಬೋದು. ಈ ಸ್ಕ್ರೀನ್ ನಾನು ಇದನ್ನು ಊಟ ಟೇಬಲ್ದು ಸ್ಕ್ರೀನನ್ನು ನಾನು ಊಟ ಟೇಬಲ್ ಮೇಲೆ ಹಾಕಿದ್ದೀನಿ. ಸೊ ಅದ್ರ ಮೇಲೆಲ್ಲಾದರೂ ಊಟ ಮಾಡಿ ಚೆಲ್ಲಿದ್ರೆ ಅದನ್ನು ಮತ್ತೆ ವಾಶ್ ಮಾಡೋಕ್ಕಾಗಲ್ಲ ಅಂತ ನಾನು ಈ ರೀತಿ ಸೀರೆ ಬ್ಯಾಗ್ನಲ್ಲಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಟ್ ಮಾಡಿ ಇಟ್ಕೊಳ್ಳಿ, ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ, ಬೇಗ ವಾಶ್ ಆಗುತ್ತದು. ಸೊ ಇದನ್ನೇನು ನಾನು ಹೇಳಿದೆ ಅಲ್ವಾ, ಇದನ್ನು ನಾನು ಅಲ್ಲಿಗೆ ಅಂಟಿಸ್ಬೇಕು, ಫ್ರಿಜ್ದು ಡೋರ್ ಓಪನ್ ಮಾಡೋ ಕಡೆ. ಸೊ ಅದನ್ನು ಹಾಕಬೇಕು. ಇಲ್ಲಿ ಕೆಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಕೆಳಗಡೆ ಏನು ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಅಂತ, ಹೇಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ನೋಡಿ, ಇದೆಲ್ಲ ಖಾಲಿ ಡಬ್ಬಗಳು. ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ಫ್ರಿಜ್ನಲ್ಲಿ ಏನಾದರೂ ಸೊಪ್ಪು ಜಾಸ್ತಿ ತಂದಾಗ ಹಾಕೊಳ್ಳೋದಕ್ಕೆ ಬೇಕಾಗುತ್ತೆ. ಸೊ ಅದರಿಂದ ಇದೆಲ್ಲ ಖಾಲಿ ಡಬ್ಬಗಳು ಇಟ್ಕೊಂಡಿದ್ದೀನಿ. ಇದು ಬಾಳೆಹಣ್ಣು ಫ್ರಿಜ್ನಲ್ಲಿ ಇಡಬಾರ್ದಂತೆ. ಸೊ ನಾನು ಬಾಳೆಹಣ್ಣು ಅಥವಾ ಬಾಳೆಹಣ್ಣೊಂದೇ ಇಟ್ಕೊಳ್ಳೋದಿಲ್ಲಿ. ಸೊ ಬಾಳೆಹಣ್ಣು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ದೀಪಗಳನ್ನ ಹಚ್ಚಾದ್ಮೇಲೆ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲೆಲ್ಲ ಇಟ್ಟರೆ ಗಲೀಜಾಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಬೆಲ್ಲ ಕೂಡ ಯೂಸ್ ಮಾಡ್ತೀನಿ ನಾನು. ಅದೇ ಉದ್ದಿನ ಕಾಳು ಬೇಯಿಸಿದಾಗ ಅಥವಾ ಹಾಲ್ಗೂ ಕೂಡ ಹಾಕ್ಕೊಡ್ತಿರ್ತೀನಿ ನನ್ನ ಮಗಳಿಗೆ. ಸೊ ಬೆಲ್ಲ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಮತ್ತು ಕೈ ಎಣ್ಣೆನ, ಹರಳೆಣ್ಣೆನ 2 ಮಿಕ್ಸ್ ಮಾಡಿ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ ಹಾಕಿ ಮಿಕ್ಸ್ ಮಾಡಿ ಕಾಯಿಸಿ ಇದರೊಳಗಡೆ ತುಂಬ್ಕೊಂಡಿದ್ದೀನಿ. ಇದು ತೀರ್ಥದ ಬಾಟ್ಲು ಥರ ಇದೆ, ಆದರೆ ತೀರ್ಥದ ಬಾಟ್ಲಲ್ಲ ಇದು. ಇದರಲ್ಲಿ ನಾನು ಮಿಷಿನ್ ಆಯಿಲ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದರಲ್ಲಿ ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೀನಿ. ಇದನ್ನು ಊರಲ್ಲೇ ತಂದು ಬಿಡಿಸಿ ಚೆನ್ನಾಗಿ ಒಣಗಿಸಿಟ್ಕೊಂಡಿರೋದು, ಏನೂ ಆಗೋದಿಲ್ಲ. ಅಲ್ಲೊಂದು ಬ್ಯಾಗ್ ಇದೆ, ಆ ಬ್ಯಾಗ್ ಏನಕ್ಕೆ ಅಂದರೆ ಸಂತೆಗೆ ಹೋದಾಗ ಸಂತೆಗೆ ಸಾಮಾನು ತರೋದಕ್ಕೆ ಅಂತ. ಇಲ್ಲಿ ನೋಡಿ, ಇದೆಲ್ಲ ಮಂಚದ್ದು ಹಲಿಗೆಗಳು, ಇದನ್ನು ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲ ಏನಾದರೂ ಇಟ್ಕೊಬಹುದು ಅಂತ. ಮೇಲೆ ಇಟ್ಬಿಟ್ರೆ ಖಾರದ ಪುಡಿ ಪದೇ ತೊಗೊಳಕ್ಕಾಗಲ್ಲ ಅಂತ ಇಲ್ಲಿ ನೋಡಿ, ನಾನು ಖಾರದ ಪುಡಿ ಮಾಡಿಸ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಬೇಕಾದಾಗ ಬಾಕ್ಸಿಗೆ ತುಂಬ್ಕೊತೀನಿ. ನೋಡಿ, ಈ ರೀತಿ ಇದು ಯೂಸ್ ಆಗಿದೆ. ನಿಮಗೆ ಹೇಳಿದೆ ಅಲ್ವಾ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ, ನಾನು ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಅಂತ. ಸೊ ಈ ರೀತಿ ಯೂಸ್ ಆಗಿದೆ. ಇದು ಊಟದ ಟೇಬಲ್ ಥರ, ಆದರೆ ಊಟದ ಟೇಬಲ್ ಅಲ್ಲ. ಬೇಕು ಅಂದರೆ ಎಮರ್ಜೆನ್ಸಿ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟೇ. ಇದು ಹಳೆ ಮನೆಯಲ್ಲಿದ್ದಾಗ ಟಿ ವಿ ಟೇಬಲ್ ಆಗಿತ್ತು. ನಾನು ಇವಾಗ ಇದನ್ನು ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ. ಮಾತಾಡ್ತಾ ತುಂಬ ಸುಸ್ತೇ ಆಗೋಯ್ತು ನನಗೆ. ಇಲ್ಲಿ ಮಿಷಿನ್ ಇದೆ, ನಾನಿನ್ನು ಬಟ್ಟೆ ಹೊಲಿಯೋದ್ರಲ್ಲಿ ಇಲ್ಲಿ ಸಿಲಿಂಡರ್ ಇಟ್ಕೊಂಡಿದ್ದೀನಿ. ಇಷ್ಟಾಯಿತು ಇವತ್ತಿಂದು. ನೋಡಿ, ನಾನು ಹೇಳಿದೆ ಅಲ್ವಾ, ಆಲೂಗಡ್ಡೆ ಮತ್ತು ಶುಂಠಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇಷ್ಟೇ ನಮ್ಮ ಅಡುಗೆ ಮನೆ. ನಾನು ಮಾತಾಡ್ತಾ ಫುಲ್ ಸುಸ್ತೇ ಆಗಿಬಿಟ್ಟೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು ಹೇಳಿದಾಗೆ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದೆಲ್ಲ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ಮೇಲೆ ನೋಡೋಣ ಹೇಗೆ ಜೋಡಿಸ್ಕೊಳ್ತೀವಿ ಅಂತ. ಅಲ್ಲಿವರೆಗಂತೂ ಇಷ್ಟೇ ಇರುತ್ತೆ.
ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ. ಸೊ ಆ ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ. ಆಮೇಲೆ ಒಂದಷ್ಟು ಟಿಪ್ಸ್ ಇದೆ ವಾಷಿಂಗ್ ಮಿಷಿನ್ ಯೂಸ್ ಮಾಡುವಾಗ ಹೇಗೆ ಯೂಸ್ ಮಾಡಬೇಕಂತ. ಸೊ ಅದೊಂದಷ್ಟು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರಿಜ್ನ ಹೇಗೆ ಕ್ಲೀನ್ ಮಾಡಬೇಕಂತ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ. ಸೊ ಆ ವಿಡಿಯೋ ಎಲ್ಲ ಆದಷ್ಟು ಬೇಗ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.